ನಮಸ್ಕಾರ ಭಕ್ತರೇ. ಇಂದು ಮಂಗಳವಾರ, ಭಗವಾನ್ ಹನುಮಂತನ ಹಾಗೂ ಮಂಗಳದೇವರ ದಿನ. ಈ ದಿನ ಮಾಡಿದ ಪೂಜೆ, ಜಪ, ವ್ರತ ಮತ್ತು ಪರಿಹಾರಗಳು ಜೀವನದಲ್ಲಿ ಇರುವ ಕಷ್ಟ, ಸಂಕಟ, ಶತ್ರು ಭಯ, ಆರೋಗ್ಯ ಸಮಸ್ಯೆ, ಆರ್ಥಿಕ ತೊಂದರೆ ಇವೆಲ್ಲವನ್ನು ದೂರಗೊಳಿಸುತ್ತವೆ. ಬೆಳಗಿನ ಪೂಜೆ ವಿಧಾನ. 1. ಬೆಳಿಗ್ಗೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ. 2. ಹನುಮಂತನ ಚಿತ್ರ ಅಥವಾ ಮೂರ್ತಿಯ ಮುಂದೆ ಎಣ್ಣೆ ದೀಪ ಹಚ್ಚಿ. 3. ಅಕ್ಷತೆ, ತುಳಸಿ ಅಥವಾ ಕೆಂಪು ಹೂವು ಅರ್ಪಿಸಿ. 4. ಓಂ ಹನುಮತೆ ನಮಃ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. 5. ಸಾಧ್ಯವಾದರೆ ಹನುಮಾನ್ ಚಾಲೀಸಾ ಓದಿ. 6. ನೈವೇದ್ಯಕ್ಕೆ ಬೆಲ್ಲ, ಬಾಳೆಹಣ್ಣು ಅಥವಾ ಬೆಲ್ಲ, ಶುಂಠಿ ಅರ್ಪಿಸಿ. ಈ ಪೂಜೆ ಮನಸ್ಸಿಗೆ ಶಕ್ತಿ, ಆತ್ಮವಿಶ್ವಾಸ ಮತ್ತು ದೈವಿಕ ರಕ್ಷಣೆ ನೀಡುತ್ತದೆ. ಮಂಗಳವಾರ ಮಾಡಬೇಕಾದ 5 ಪರಿಣಾಮಕಾರಿ ಪರಿಹಾರಗಳು. 1. ಹನುಮಂತನ ಸುತ್ತು ಪ್ರದಕ್ಷಿಣೆ. ಹನುಮಾನ್ ಮಂದಿರದಲ್ಲಿ 5 ಪ್ರದಕ್ಷಿಣೆ ಮಾಡಿದರೆ ಶತ್ರು ಭಯ, ಕೇಸ್, ಕಾನೂನು ಸಮಸ್ಯೆಗಳು ಶಾಂತವಾಗಲು ಶುರುವಾಗುತ್ತದೆ. 2. ಕೆಂಪು ಹೂವಿನ ಪರಿಹಾರ. ಹನುಮಂತನಿಗೆ ಕೆಂಪು ಹೂವು ಅರ್ಪಿಸಿದರೆ ನಕಾರಾತ್ಮಕ ಶಕ್ತಿ ನಾಶವಾಗಿ ಮನೆಯಲ್ಲಿ ಶಾಂತಿ, ಸಮಾಧಾನ ಹೆಚ್ಚುತ್ತದೆ. 3. ಕಪ್ಪು ಎಳ್ಳು ದಾನ. 1 ಮುಷ್ಟಿ ಕಪ್ಪು ಎಳ್ಳು ದಾನ ಮಾಡಿದರೆ ಉದ್ಯೋಗ, ವ್ಯಾಪಾರದಲ್ಲಿ ಅಡಚಣೆಗಳು ದೂರವಾಗಿ ಮಂಗಳಗ್ರಹದ ದೋಷ ಶಮನವಾಗುತ್ತದೆ. 4. ಕೆಂಪು ಬಟ್ಟೆಯ ಪರಿಹಾರ. ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಗುಲಾಬಿ ಹೂವಿನ ದಳ ಅಥವಾ ರೆಡ್ ಸ್ಯಾಂಡಲ್ ಇಟ್ಟು ದೇವಾಲಯದಲ್ಲಿ ಸಮರ್ಪಿಸಿದರೆ ಮನಸ್ಸಿನ ಕೋಪ, ಒತ್ತಡ ಕಡಿಮೆಯಾಗುತ್ತದೆ. 5. ಸಾಯಂಕಾಲದ ಎಳ್ಳೆಣ್ಣೆ ದೀಪ. ಸಾಯಂಕಾಲ ಸಮಯದಲ್ಲಿ ಎಳ್ಳೆಣ್ಣೆಯ ದೀಪ ಹಚ್ಚಿದರೆ ಆಪತ್ತು, ಅಪಕಾರಿ ಶಕ್ತಿಗಳು ದೂರವಿದ್ದು ಮನೆಯಲ್ಲಿ ರಕ್ಷಣೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಮಂಗಳವಾರದ ವಿಶೇಷ ವ್ರತ. ಈ ದಿನ ಉಪ್ಪಿಲ್ಲದ ಉಪವಾಸ ಅಥವಾ ಕನಿಷ್ಠ ಒಮ್ಮೆ ಮಾತ್ರ ಸಾತ್ವಿಕ ಆಹಾರ ಸೇವಿಸಿದರೆ ಹನುಮಂತನ ಕೃಪೆ ಹೆಚ್ಚುತ್ತದೆ. ಅಂತಿಮ ಆಶೀರ್ವಚನ. ಇಂದು ಈ ಸರಳ ಪೂಜೆ ಮತ್ತು ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವ ಅಡಚಣೆ, ಭಯ, ಮನೋಭಾರ, ಆರ್ಥಿಕ ತೊಂದರೆ ನಿಶ್ಚಯವಾಗಿ ಕಡಿಮೆಯಾಗಲಿವೆ. ಶ್ರೀ ಹನುಮಂತನ ಕೃಪೆ ಸದಾ ನಿಮ್ಮ ಮನೆಯ ಮೇಲೆ ಇರಲಿ. ಜೈ ಶ್ರೀರಾಮ್, ಜೈ ಹನುಮಾನ್.